ಮಿಂಗಲ್ ಎ ಟೀಮು ಬಿ ಟೀಮ್ ಎಲ್ಲ ಮಿಂಗಲ್ ಆಗಿ ನನ್ನ ಮೇಲೆ FIR ಹಾಕ್ಸಿದ್ರಲ್ಲ. ನಮ್ಮ ಮನೇಲೂ ಹೆಂಗಸರು ಮಕ್ಳು ಇರಲ್ವಾ, ಬೇಜಾರಾಗಲ್ವಾ? 5 ವರ್ಷ 1 ರೂಪಾಯಿ ದುಡ್ಡು ತಿಂದೆ, ಈ ತಾಲೂಕಲ್ಲಿ ಇದ್ದೀನಿ, ಕೆಟ್ಟ ಹೆಸರು ತಗೊಳ್ದೆ, ನಮ್ಮನೆ ಬೇಜಾರಾಗಲ್ವಾ ಸುಳ್ಳು FIR ಹಾಕ್ಸಿದ್ರೆ ಶಾಸಕರು? ಇನ್ನು ಎರಡನೇದು ವಿಜಯ್ ಕುಮಾರ್ ಅವ್ರು ಹೇಳೋರೆ, ನಾನು ಇವತ್ತೇ ಫಸ್ಟ್ ಅವರೆಲ್ಲ ಹೆಸರುಗಳು ಎತ್ತಾ ಇರೋದು, ಅದೇನೋ ಮೀಡಿಯಾದವ್ರಿಗೂ ಕೆಲಸ ಇಲ್ಲ, ಸುಮ್ಮನೆ ಬಂದಿದ್ದೀರಿ ನೀವೆಲ್ಲ, ನನಗೂ ಕೆಲಸ ಇಲ್ಲ, ಪ್ರಚಾರದ ಗಿಳಿ ನನಗೆ ಅಂತ. ಪ್ರಚಾರಕ್ಕೋಸ್ಕರ ಮಾಡೋ ಕೆಲಸನ? ಮಾರಮ್ಮ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರು, ಮಾರಮ್ಮನ ನೋಡ್ತಾವ್ರೆ ಅಷ್ಟೇ ತಾನೇ ಅವ್ರು ಹೇಳಿರೋದು, ಇನ್ನೇನು ಹೇಳೋರು? ಮಾರಮ್ಮನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡುವುದು. ಅವತ್ತಿಂದನೇ ಕೆಟ್ಟಗಾಲ ಶುರುವಾಗಿರ್ತೀವಿ, ಅವತ್ತಿಂದನೇ ನಮ್ಗೆ ಒಳ್ಳೆ ಕಾಲ ಶುರುವಾಗಿದೆ. ಅಂದರೆ ಈ ಜಮೀನುಗಳು ಉಳಿಯೋ ಕೆಲಸಕ್ಕೆ ಶುರು ಅವತ್ತೇ ಆಗಿತ್ತು. ಇನ್ನು ಆರ್ ಪ್ರಭಾಕರ್ ಫಸ್ಟ್ ಟೈಮ್ ನನ್ನ ಹೆಸರು ಗೊತ್ತಾದ ಅವ್ರದ್ದು ಬಾಯಿ, ಅವತ್ತು 13 ವರ್ಷದಿಂದ ಅವ್ರ ಹೆಸರು ಬಂದಿರಲಿಲ್ಲ. ಅವ್ರಿಗೆ ಚಿಕ್ಕದಾಗಿ ಸ್ಪಷ್ಟೀಕರಣ ಕೊಡಕ್ಕೆ ಪಡ್ತೀನಿ. ಏನು ಹೇಳಿದ್ರು ಅಂದರೆ, ಅದೇನೋ ಕೇಶವ್ ಅವ್ರ ಎಲೆಕ್ಷನಲ್ಲಿ ದುಡ್ಡುಳ್ದ ನಿಮಗೆ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ZP ಎಲೆಕ್ಷನ್ನಲ್ಲಿ 5 ಜನ ಮೆಂಬರ್ಸ್ ಇಟ್ಕೊಂಡು ದುಡ್ಡು ಅದೆಷ್ಟೋ ಬಂದ್ಬಿಡ್ತು. ಪ್ರಭಾಕರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಎಲೆಕ್ಷನ್ ಅಂದರೆ ದುಡ್ಡು ಉಳಿತದೆ ಅನ್ನೋದೇ ತಲೆ ಓಡೋದು ನಿಮಗೆ. ನನಗೆ ಎಲೆಕ್ಷನ್ ಅಂದರೆ ದುಡ್ಡು ಖರ್ಚಾಗ್ತದೆ ನನ್ನ ಕೈಯಿಂದ. ನಮಗೆ ನಿಮಗೆ ಎರಡು ಡಿಫ್ರೆನ್ಸ್. ಕೇಶವ್ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದಾಯ್ತು, ಮುನ್ಸ್ವಾಮಿ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದಾಯ್ತು, ವೇಣುಗೋಪಾಲ್ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದಾಯ್ತು, ಮೊನ್ನೆ ಯಾರೋ ಮಲ್ಲೇಶ್ ಅವ್ರ ಎಲೆಕ್ಷನಲ್ಲೂ ಉಳ್ದಾಗಿದೆ. ಎಲ್ಲ ಇಟ್ಕೊಂಡಿದ್ದೀನಿ, ನೀವು ಯಾವಾಗಾರ ಬಂದರೆ ನಿಮಗೂ ಅಷ್ಟು ಕೊಡ್ತೀನಿ. ಮಾತಾಡೋದಕ್ಕೆ ನಾಲಿಗೆ ಚೆನ್ನಾಗಿರ್ಬೇಕು. ಹೆಂಗಂದ್ರೆ ಇಷ್ಟ ಆದರೆ ನಾನು ಬೈದ್ರೆ ತಿರ್ಗಿ ಮನೆಯವ್ರಿಗೆಲ್ಲ ಬೇಜಾರು ಅಂತೀರಿ. ನಾನು ಹೇಳೋದೆಲ್ಲ ನಿಮ್ಮ ಮನೆಯವ್ರು ಬೇಜಾರಾಗೋ ವಿಷಯಗಳು ಇನ್ನೂ ಜಾಸ್ತಿ ಇವೆ. ತಿರ್ಗಿ ಬೇಜಾರು ಮಾಡ್ಕೊಂಬಿಡ್ರಿ ನನ್ನ ತಟ್ಟೆಗೆ ಬಂದು. ನೀವು ಎಲೆಕ್ಷನ್ ಹೆಂಗೆ ಥರ ಮಾಡಿದೆ ಅಂತ ಸ್ವಲ್ಪ ಹೇಳ್ತೀನಿ ನಿಮಗೆ. ಅವಾಗ ಬೈ ಎಲೆಕ್ಷನ್ಗೆ ಹೋದ್ರೆ ಇಲ್ಲಿಂದ ಬಂಗಾರಪೇಟೆಗೆ ಕುಮಾರಣ್ಣ ಇಟ್ಕೊಂಡು ಎಷ್ಟು ಉಳಿಸ್ಕೊಂಡು ಹೆಂಗೆ ತಂದ್ರಿ ಅಂತ ಇಡೀ ದೇಶಕ್ಕೆ ಗೊತ್ತು. ಯಾವ್ಯಾವ ಮಾತು ಕುಮಾರಣ್ಣ ಬೈದು ಅಂತ ನಮ್ಗೆ ಗೊತ್ತು. ಆ ಥರ ಎಲೆಕ್ಷನ್ ಮಾಡೋನಲ್ಲ ನಾನು, ಅಲ್ವಾ? ಇನ್ನೇನು ಹೇಳಿದ್ರಿ, ನನ್ನ ಕ್ಯಾರೆಕ್ಟ್ರು ಹಂಗೆ ಹಿಂಗೆ ಅದೇನೋ ಬೈದ್ಬಿಟ್ರು ಹಂಗೆ ಹಿಂಗೆ. ನಾವು ದ್ಯಾವೀರಪ್ಪನವ್ರ ಕಾಲ ಅದೆಲ್ಲ ಹೇಳ್ಕೊಂಬಂದ್ರೆ ಹಿಸ್ಟ್ರಿ. ದ್ಯಾವೀರಪ್ಪನವ್ರು ಯಾವ್ಯಾವ ಮಾತು ಬೈದ್ರಿ ನೀವು? ಐಬಿಲಿ ಪಂಚಿಗಳಕ್ಕಿಂತ ಫೋನಲ್ಲಿ ಎಂತೆಂಥ ಕೆಟ್ಟ ಮಾತುಗಳು ಬೈದಿರೋದು ಇವತ್ತು. ದ್ಯಾವೀರಪ್ಪನವರ ಫಾಲೋವರ್ಸ್ ಎಷ್ಟು ಜನ ಅವರೇ ಮಲ್ಲೂರು ತಾಲೂಕಲ್ಲಿ ಇವತ್ತು. ಅವ್ರ ಗಮನಕ್ಕೆಲ್ಲ ತರಬೇಕು. ನೀವು ಬೈದಿದ್ದು ಅವ್ರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡಿ ಏನಕ್ಕೂ ಇಲ್ಲದಂಗೆ ಕೊನೆಗಾಲದಲ್ಲಿ ನರಳಂಗೆ ಮಾಡಿದ್ರಿ ನೀವು. ಕೆಟ್ಟ ಮಾತುಗಳು ಮಾತಾಡಿ ಏನಕ್ಕೆ? ಅವ್ರು ಸಬ್ಬಿರೋದು ಒಂದೇ ಕಾರಣಕ್ಕೆ. ಅಷ್ಟು ಬರೋಣ. ಕೃಷ್ಣೇಶ್ ಶೆಟ್ಟರ್ ಜೊತೆ ನೀವು PA ಕೆಲಸ ಮಾಡಿದ್ರಿ ಅಂತ ಹೇಳ್ಕೊಂಡ್ರಿ. ಏನೇನು ಮಾತು ಬೈದ್ರಿ ಶೆಟ್ಟರ್ ನೀವು? ಒಂದೊಂದು ಮಾತಾ? ಶೆಟ್ಟರ್ ಎಲೆಕ್ಷನ್ ಇಲ್ರಿ, ಗೆಲ್ಲೋ ಸೋಲು. ಅವ್ರ ಮೇಲೆ ಏನೇನು ಶೆಟ್ಟಿ ಹಟ್ಟಿ ನಾನು ಹೇಳ್ಬಾರ್ದು ಆ ಮಾತುಗಳು, ಅವೆಲ್ಲ ಬೈದ್ಬಿಟ್ರಿ. ನಾನು ನಿಮ್ಮನ್ನು ಬೈದೇನೆ. ನಾನು ಬೈದ್ನ? ನೀವು ಮಾಡಿರೋ ಕೆಲಸ ಹೇಳಿದ್ದೀನಿ. ಇದು ಹಿಸ್ಟ್ರಿ. ನನ್ನ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇಲ್ಲ, ಎಲ್ಲ ಸುಳ್ಳು ಮಾಹಿತಿ ಕೊಟ್ಕೊಂಡು ಬರ್ತಾ ಇದ್ದೀವಿ ನಾವು. ಎಲೆಕ್ಷನ್ಗಳ ಉಳಿದೈತಿ ನನ್ನ ಹಿಸ್ಟ್ರಿನೇ ಇದೆ. ಎಲೆಕ್ಷನ್ ಹೆಂಗೆ ಮಾಡ್ತೀನಿ ಅಂತ ಮಾಲೂರಿಗೆ ಎಲೆಕ್ಷನ್ ಹೆಂಗೆ ಮಾಡೋದು ತೋರಿಸ್ಕೊಟ್ಟದ್ದು ನಾನು. ನೀವೆಲ್ಲ ಸೆಟ್ರ್ ಮೇಲೆ ಗೆಲ್ಲಕ್ಕೆ ಆಗಲ್ಲ ಅಂತ ಕೈಗಳು ಸುಮ್ತಿದ್ವಿ. ನನ್ನ ಟೈಮ್ ಸರಿಯಿಲ್ಲ. 5 ವರ್ಷ ನಾನು ಸ್ವಲ್ಪ ದುಡ್ಡು ಮಾಡೋದು ಕಲ್ತಿದ್ದಿದ್ರೆ ಸೋಲ್ತಾ ಇರಲಿಲ್ಲ, ಕೈ ಚಾಚಕ್ಕೆ ಹೋಗಲಿಲ್ಲ ನಾನು. ಇನ್ನೇನು ಹೇಳ್ಬೇಕಾ? ಪ್ರಭಾಕರ್ ಅವ್ರಿಗೆ, ವಿಜಯ್ ಕುಮಾರ್ ಅವ್ರಿಗೆ ಇಬ್ರು ಪ್ರಾಣಿಗಳು, ಅವ್ರ ಮೇಲೆ ಅವ್ರು ಇಟ್ಕೊಂತ ಆಪ್ತ ಮಿತ್ರರು. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹಣೆ ಹೇಳೋದು. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನನ್ನ ಬಗ್ಗೆ ಏನಾರ ಹೇಳಿದ್ರೆ ಮಾತಾಡಿದ್ರೆ ತಿರುಗಿ ಬಂದೇ ಬರ್ತೀನಿ. ಇನ್ನೂ ವರ್ಸ್ಟಾಗಿರೋ ಕಥೆಗಳವೆ ನಿಮಗೆಲ್ಲ ಬಿಚ್ಚಿಡ್ಬೇಕಲ್ಲ. ವಿಜಯ್ ಕುಮಾರ್ ಅವ್ರಿಗೆ, ಪ್ರಭಾಕರ್ ಅವ್ರಿಗೆ ಒಂದೇ ಒಂದು ಮಾಹಿತಿ ಕೊಡ್ತೀನಿ. ಪ್ರಭಾಕರ್ ಸರ್, ಯಾಕೋ ಚೌಡೇಗೌಡರು ಫೋನ್ ಎತ್ತಾ ಇಲ್ವಂತೆ, ನೀವು ಸ್ವಲ್ಪ ಫೋನ್ ಎತ್ತಿ ಸಾಕು. ಫೋನ್ ಎತ್ತಿ. ಯಾಕೆ ಫೋನ್ ಎತ್ತಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಫೋನ್ ಎತ್ತಿ ಸಾಕು. ಇದೇನು ಅಂತ ಅವ್ರಿಗೆ ಗೊತ್ತಾಗ್ತದೆ, ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಯ್ತಾ? ಚೌಡೇಗೌಡರು ಯಾರು ಹೇಳ್ರಿ? ಅವ್ರಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲ. ನೀವು ಕೇಳಬೇಡ್ರಿ, ಅವರೇ ಬಂದು ಹೇಳ್ತಾರೆ. ನಾಳೆ ಫೋನ್ ಎತ್ತೋದು ಕಲೀರಿ ಫಸ್ಟು. ತಗೊಂಡು ಬಂದಮೇಲೆ ಫೋನ್ ಎತ್ತಲ್ಲ ಅಂದರೆ ನನಗಿರೋ ಮಾಹಿತಿ ಇನ್ನೊಂದು 50 ಮಾಹಿತಿ ಕೊಡ್ತೀನಿ. ಪರ್ಸ್ನಲಾಗಿ ಹೋಗಬಾರ್ದು, ಇಷ್ಟಕ್ಕೆ ಲಾಸ್ಟ್ ಮಾಡ್ತೀನಿ. ಇನ್ನೇನಾರು ಬಂದರೆ ಇನ್ನೂ 100 ಬತ್ತಂದು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಮನೇಲಿ ಬೇಜಾರಾದರೂ ಬೇಜಾರಲ್ಲ, ನೀಟಾಗಿ ಬಂದು ಹೇಳ್ಬೇಕಾಗ್ತದೆ. ನಾನು ಪರ್ಸ್ನಲ್ಲಾಗಿ ಮಾತಾಡೋದಲ್ಲ. 13 ವರ್ಷ ಆಗಿದೆ. ವಿಜಯ್ ಕುಮಾರ್ ಅನ್ನೋ ಹೆಸರು ಇವತ್ತೇ ಬಂದಿರೋದು ನನ್ನ ಬಾಯಲ್ಲಿ. ಮೊನ್ನೆ ಮಾತಾಡಿದ್ದೆ. ಪ್ರಭಾಕರ್ ಅನ್ನೋ ಹೆಸರು ಇವತ್ತೇ ಬರ್ತಾರೆ. ಗೌರವ ಉಳಿಸ್ಕೊಳ್ಳಿ. ಇದು
ಅಗಳಕೋಟೆ ಶಾಲೆಗೋಸ್ಕರ ಓಡಾಡ್ತಾ ಇದ್ದೀನಿ. ಇದು ನಾನು ಮನೆ ತನಕ ಬಿಡೋಲ್ಲ, ನಿಂತ್ಕೊಂಡ್ತೀನಿ, ಅದನ್ನ ಉಳಿಸ್ತೀನಿ. ಉಳಿಸೋಕ್ಕೆ ಇಲ್ಲಿ ದೇವರು ಮಾರಮ್ಮ ನನ್ನ ಜೊತೆ ಇರೋದು. ನೀವು ಮಾಡಿದ ಸುಳ್ಳು ಹಾಳೆಗಳಿಗೋಸ್ಕರ ದೇವ್ರು ತೋರಿಸ್ತಾ ಇರೋದು. ನಾನು ಮಾಡ್ಸೋಕ್ಕಾಗ್ತದೆ? ನಾಳೆ ಬರ್ತಾರೆ ಇನ್ನೊಂದು ಯಜಮಾನ್ರು SIT ನಾನೇ ಮಾಡಿಸ್ತೀನಿ. ಚೆನ್ನಾಗಿ ಮಾತಾಡ್ತಾರೆ, ರಾಜ್ಕುಮಾರ್ ಮಾತಾಡ್ತಾರೆ. ನಾನೇ ಮಾಡಿಸ್ತೀನಿ, ಅದಕ್ಕೆ ನಾನೇ ಪತ್ರ ಕೊಡ್ತೀನಿ. ನೀವೇ ಹೇಳಿದ್ದು ನನಗೆ ಸ್ಕೂಲಲ್ಲಿ ಇಲ್ಲ ಅಂತ. ಇವಾಗ ಏನು ಹೇಳ್ತೀರಿ ಹೇಳಿ. ಹೇಳಿದ್ರಲ್ಲ, ಅಲ್ಲೇ ನೀಟಾಗಿ ಮಾತಾಡ್ತಾರೆ ನೋಡಿ. ಸುಳ್ಳು ಗೊತ್ತಾಗ ಹೇಳಕ್ ಹೋಗ್ಬೇಡಿ. ನಿಮ್ಮ ಕೈಲಿ ಆದ್ರೆ ಸಹಾಯ ಮಾಡಿ. ನನ್ನ ಮೇಲೆ FIR ಹಾಕ್ಸಕ್ಕೆ ಮಾಡಕ್ ಹೋಗ್ಬೇಡಿ. ಇದು ಕಾಸ್ಟ್ಲಿಯೆಸ್ಟ್ ಮಿಸ್ಟೇಕ್ ನೀವು ಮಾಡೋದು. ನನ್ನ ಮೇಲೆ ಹಾಕಿರೋದು ಕಾಸ್ಟ್ಲಿಯೆಸ್ಟ್ FIR. ಎಲ್ಲ ಅನುಭವಿಸ್ತೀನಿ ಇದರಲ್ಲಿ. ಇನ್ನೂ ಚುರುಕಾಗ್ತೀನಿ, ಇನ್ನೂ ಒಂದು ಹುಮ್ಮಸ್ಸು. ನನ್ನ ಮೇಲೆ ಆಗಿರೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಇದನ್ನು ಉಳಿಸ್ತೀನಿ. ಅಗಲಕೋಟೆ ಜಮೀನು ವಿಷಯವಾಗಿ ಇಲ್ಲಿನ ಸ್ಟೂಡೆಂಟ್ಸ್ ಬಂದವೆ. ಎಲ್ಲರೂ 70 ವರ್ಷ 80 ವರ್ಷ 90 ವರ್ಷ. ಅವ್ರನ್ನ 5 ನಿಮಿಷ ನೀವು ಮಾತಾಡಿ. ಅಗಲಕೋಟೆ ಹೆಂಗೆ, ಅದ್ರಲ್ಲಿ ವಿಶೇಷತೆ ಏನಿತ್ತು, ಅಲ್ಲಿ ಜಮೀನು ಇತ್ತು, ಸ್ಕೂಲ್ ಇಲ್ಲ ಅಂತ ಮಾಡಿ ಸ್ಕೂಲ್ ಇಲ್ಲ ಅನ್ಸುತ್ತೆ. ಸ್ಕೂಲ್ ಇರೋದಕ್ಕೆ ಸಾಕ್ಷಿ ಕೊಟ್ಟನ. ಈಗ ಒತ್ತುವರೆ ಸಾಕ್ಷಿ ಕೊಟ್ಟನ. ಈ ಥರ ಯಾರೋ ಪ್ರೆಸ್ ಮೀಟ್ ಮಾಡಕ್ ಆಗ್ತದ? ಬರೋದು ಗುಡು ಅನ್ನೋದು ಓಡೋಗ್ಬಿಡೋದು. ಅದು ನನಗೆ ಮೊದಲು ಓಡ ಬಂದ್ಬರ್ರಿ. ಮೊನ್ನೆ ನಾನು ಹೇಳ್ತಾನೆ ಇರಲಿಲ್ಲ, ನಾನು ಬಂದು ಹೇಳ್ಬಿಡ್ತೀನಿ. ಇವ್ರಿಗೇನೋ ಇದು ಬಂದ್ಬಿಡ್ತದೆ, ಏನೋ ಕ್ರೆಡಿಟ್ ಬಂದ್ಬಿಡ್ತದೆ ಅಂತ ಹೋಗಿ ಅವರೇ ಕಮಿಟ್ ಆಗೋದು. 52 ಎಕರೆ ಅಂತ 58 ಎಕರೆ ಎಷ್ಟು? ಇನ್ನೂ ಅದರಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿವೆ. ಸರ್ವೆ ಕರೆಕ್ಟಾಗಿ ಆಗಿಲ್ಲ. ನೆಕ್ಸ್ಟ್ ಇನ್ನೂ ಒಂದ್ಸಲಿ ಮಾಡ್ತೀವಿ. ಸರ್ಕಾರ ಗಮನಕ್ಕೆ ತಂದು ಬಂದಿದ್ದಾರೆ SIT ಅವರು. ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಹೆಂಗೆ ಸರ್ವೆ ಆಗಿದೆ ಅಂತ ಹೇಳಿ. ಏನು ನಾನು ಪೊಲೀಸ್ ಜೊತೆ ವಿತ್ ಕ್ಯಾಮ್ರಾ ಸರ್ಕಾರಿ ರಸ್ತೆಯಲ್ಲಿ ಹೋಗಿದ್ದಕ್ಕೆ ಟ್ರೆಸ್ ಪಾಸ್ ಇವಾಗ ಸ್ಟ್ರೆಸ್ ಪಾಸ್ ಮಾಡ್ತಾ ಇದ್ವಿ. ಎಲ್ಲಾದ್ರೂ ಸ್ಟ್ರೆಸ್ ಪಾಸ್ ಆಗ್ತಿದ್ದಲ್ಲ. ಇಲ್ಲಿ ಯಾವುದಕ್ಕೂ ಮುಂದಲ್ಲ. ಈ ಕೇಸ್ಗಳು ಪಾಸ್ಗಳು ಸುಳ್ಳು ಇನ್ನೂ ನನ್ನನ್ನ ಬರೀ ನಾನು ತಾಲೂಕು ಮಟ್ಟಕ್ಕಿದ್ದೆ. ಇವಾಗ ಸ್ಟೇಟ್ ಲೀಡರ್ ಮಾಡಕ್ ಕೊಟ್ಟಾರೆ. ನಾನು ಇವೆಲ್ಲ ಸೇರಿ ನನ್ನ ತಾಲೂಕು ನನ್ನ ಜಿಲ್ಲೆ ಮಟ್ಟಕ್ಕಿದ್ದೆ. ಇವರೆಲ್ಲ ಸೇರಿ ಸ್ಟೇಟ್ ಲೀಡರ್ ಮಾಡಕ್ ಕೊಟ್ಟರು. ಮೊನ್ನೆ ಮೈಸೂರಿಂದ ಫೋನ್ ಮಾಡಿದ್ರು ಯಾರೋ ಒಬ್ಬ ಇರಿಸರು. ನಾವು ಎಪಿಸೋಡ್ ತರ ನೋಡ್ತಾ ಇದೀವಿ ಅಗಲಕೋಟೆ ಜಮೀನು. ಇನ್ನು ಯಾಕೆ ಪ್ರೆಸ್ ಮೀಟ್ ಮಾಡಲಿಲ್ಲ ನೀವು? ಏನಾಯ್ತು ಅಂತ ಕುತೂಹಲ ನಮ್ಗೆ. ಅವ್ರು ಯಾರೋ ಸುಳ್ಳು ಹೇಳ್ತಾರೆ, ನಮ್ಗೆ ಗೊತ್ತಾಗ್ತದೆ ಅಂದ್ರು ಅಲ್ವಾ. ಹಂಗಾಗಿ ದಾವಣಗೆರೆಯಿಂದ ಫೋನ್ ಮಾಡಿದೆ, ಚಿತ್ರದುರ್ಗ. ಏನಂದ್ರೆ ನಮ್ದು ಈ ತರ ಜಾಸ್ತಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರು. ನನ್ನ ಮಾತು ಕೇಳೋರು ಇಲ್ಲೇ ಇಲ್ಲ, ಅಲ್ಲಿ ಬಂದು ನಾನೇನು ಮಾಡೋದು? ಆ ಕಾಲ ಬರ್ತದೆ. 28 ಆದ್ಮೇಲೆ ಆ ಕಾಲ ಬರ್ತದೆ. ನನಗೆ ದೇವರ ಅಧಿಕಾರ ಕೊಟ್ಟಾಗ ನಿಮ್ಮ 2 ನಂಬರ್ ಬರ್ಕೊಂಡಿದ್ದೀನಿ, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಸಾಕಷ್ಟು ಕಾಲಗಳು ಬರ್ತಾರೆ. ಇನ್ನು ಮಾಲೂರು ಫೈಲ್ಸ್ ಬಗ್ಗೆ ನಾನೇ ಸಪ್ರೇಟ್ ವಿಡಿಯೋ ಮಾಡಿ ಬಿಡ್ತೀನಿ. ತುಂಬ ವಿಶೇಷವಾದ ಅದೇ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದರ ಒಂದೇ ಒಂದು ಸಣ್ಣ ಭಾಗ ರಾಂಪುರಕ್ಕೆ ನೆನ್ನೆ ಹೋಗಿದ್ದೀವಿ. ರಾಂಪುರದ್ದು ನೀವು ಬಂದಿರಲಿಲ್ಲ. ಬ್ರೀಫಾಗಿ 1 ಮಿನಿಟಲ್ಲಿ ಮುಗಿಸ್ಬಿಡ್ತೀನಿ.